ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿಪಿಐಎಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿಪಿಐಎಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತು ಕೂಡ ವಿಡಿಯೋಗಳಿಗೆ ನೋಟಿಫೈ ಆಗಿ. ನಾವು ಇವತ್ತು ಏನು ಪ್ರತಿಯೊಂದು ಎಕ್ಸಾಮ್ಗಳಿಗೆ ಇಂಪಾರ್ಟೆಂಟ್ ಆಗಿರುವಂತಹ ವೇದಿಕ್ ಗಣಿತದ ತರಗತಿಗಳು ಅಥವಾ ವೇದಿಕ್ ಮ್ಯಾಥ್ಸ್ ಕ್ಲಾಸ್ಗಳನ್ನು ಮಾಡ್ತಾ ಇದೀವಿ. ಸೊ ಹಾಗಾಗಿ ಈ ಒಂದು ಕ್ಲಾಸ್ಗಳು ಎಲ್ಲ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡುವಂತವರಿಗೆ, ಅಕಾಡೆಮಿಕ್ ಎಕ್ಸಾಮ್ ಬರೆಯುವಂತವರಿಗೆ ಎಲ್ಲರಿಗೂ ಕೂಡ ಒಂದು ಬೆನಿಫಿಟ್ ಆಗಿರುವಂತಹ ಕ್ಲಾಸ್ ಆಗಿದೆ. ಸೊ ಹಾಗಾಗಿ ಇವತ್ತಿನ ಕ್ಲಾಸ್ ಅಲ್ಲಿ ಏನಂದ್ರೆ ವಿಶೇಷವಾಗಿ ಸ್ಕ್ವೇರ್ ಗಳನ್ನ ನಾವು ಯಾವ ರೀತಿ ತುಂಬಾ ಸ್ಪೀಡ್ ಆಗಿ ಮಾಡಬೇಕನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಸ್ಕ್ವೇರ್ ಗಳನ್ನ ಕನ್ನಡದಲ್ಲಿ ನಾವು ಏನಂತ ಕರಿತೀವಿ, ವರ್ಗಗಳಂತ ಕರೀತಾರೆ. ಓಕೆನಾ, ನೋಡ್ತಾ ಹೋಗೋಣ ನೋಡಿ. ಸೊ ಈಗ ನಮಗೆ ಒಂದು ಎಕ್ಸಾಂಪಲ್ ತಗೊಂಡು ನೋಡ್ತಾ ಹೋಗೋಣ. 35 ಸ್ಕ್ವೇರ್ ಇದೆ. ಹೇಗೆ ಬಿಡಿಸೋದಪ್ಪ ಅಂತಂದ್ರೆ ಏನಿಲ್ಲ, ಸಿಂಪಲ್ ನೋಡಿ. ಹೌದಾ, ನಮ್ಗೆ ಏನಂದ್ರೆ ಇಲ್ಲಿ ನಮಗೆ ಎರಡು ಸಂಖ್ಯೆಗಳಿದೆ. ಸೊ ಏನು 5 ಇದೆಯಲ್ಲ, ಇದರ ಏನ್ ಮಾಡಬೇಕು, ಸ್ಕ್ವೇರ್ ಮಾಡಬೇಕು. 5 ಸ್ಕ್ವೇರ್ ಎಷ್ಟಾಗುತ್ತೆ ನಮಗೆ 25 ಆಗುತ್ತೆ ಅಲ್ವಾ. ಅದೇ ರೀತಿ ಏನು ಈ 3 ಇದೆಯಲ್ಲ, ಇದಕ್ಕೆ ನೋಡ್ಬೇಕಂದ್ರೆ 3 ನ ಮುಂದಿನ ಸಂಖ್ಯೆಯಿಂದ ಗುಣಾಕಾರ ಮಾಡಬೇಕು. ಎಷ್ಟಾಗುತ್ತೆ, 3 4 12 ಆಗುತ್ತೆ. ಸೊ ಇದು ಇಲ್ಲಿ ಮುಂದಿಟ್ಟರೆ ನಿಮಗೆ ದಿಸ್ ಇಸ್ ಯುವರ್ ಆನ್ಸರ್. ಅರ್ಥ ಆಯ್ತಾ? ಅಂದ್ರೆ ಕೊನೆಯ ಸಂಖ್ಯೆನ ಸ್ಕ್ವೇರ್ ಮಾಡಬೇಕಾಗತ್ತೆ. ಅದೇ ರೀತಿ ಏನು ನಮಗೆ ಅಂದ್ರೆ ಬಿಡಿಸ್ತಂದಿರುವಂತಹ ಸಂಖ್ಯೆ ಅಂದ್ರೆ ಸ್ಕ್ವೇರ್ ಮಾಡಬೇಕು. ಹತ್ತರ ಸ್ಥಾನದಲ್ಲಿರುವಂತಹ ಸಂಖ್ಯೆ ಏನ್ ಮಾಡ್ಬೇಕಂದ್ರೆ ಅದು ಮತ್ತೆ ಅದರ ಮುಂದಿನ ಸಂಖ್ಯೆಯಿಂದ ಗುಣಾಕಾರ ಮಾಡಿದಾಗ ನಮ್ಗೆ ಏನಾಗುತ್ತೆ, ಈ ಒಂದು ಸ್ಕ್ವೇರ್ ನ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆನಾ, ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಎಸ್, ಇಲ್ಲಿ ನೋಡಿ 65 ಸ್ಕ್ವೇರ್ ಕೊಟ್ಟಿದ್ದಾರೆ. ಸೇಮ್ ಇಲ್ಲಿ 5 ಸ್ಕ್ವೇರ್ ಎಷ್ಟಾಗುತ್ತೆ ನಮಗೆ 25 ಆಗುತ್ತೆ. ಹೌದಾ, 6ರ ಮುಂದಿನ ಸಂಖ್ಯೆಯಿಂದ 6ರ ಮುಂದಿನ ಸಂಖ್ಯೆ ಎಷ್ಟು ಬರುತ್ತೆ, 7 ಬರುತ್ತಲ್ವಾ. ಸೊ ಹಾಗಾಗಿ 6 7 42 ಆಗುತ್ತೆ. ಸೊ ಹಾಗಾಗಿ 4225 ಏನಿದೆಯಲ್ಲ, ಇದು ನಿಮಗೆ 65 ಸ್ಕ್ವೇರ್ ಏನಂದ್ರೆ ಒಂದು ವ್ಯಾಲ್ಯೂ ಆಗುತ್ತೆ. ಸೊ ಹಾಗಾಗಿ 4225 ಕರೆಕ್ಟ್ ಆಗುತ್ತೆ. ಓಕೆನಾ, ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಎಸ್, ಇಲ್ಲಿ ನಮಗೆ 95 ಸ್ಕ್ವೇರ್ ಕೊಟ್ಟಿದ್ದಾರೆ. ಸೇಮ್ ಇಲ್ಲಿ ಕೂಡ ಅಗೇನ್ 5 ಸ್ಕ್ವೇರ್ ಅಂದ್ರೆ 25 ಆಗುತ್ತೆ. ಅದೇ ರೀತಿ 9ರ ಮುಂದಿನ ಸಂಖ್ಯೆ 9 ಇಂಟು ಮುಂದಿನ ಸಂಖ್ಯೆ ಇದೆ 10 ಇದೆಯಲ್ವಾ. ಸೊ ಹಾಗಾಗಿ ಏನಾಗುತ್ತೆ 90 ಆಗುತ್ತೆ. ಸೊ ಹಾಗಾಗಿ 9025 ಅಂದ್ರೆ 9025 ಏನಂದ್ರೆ ನಿಮಗೆ ಆನ್ಸರ್ ಆಗುತ್ತೆ. ಈ ತರ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಇನ್ನೊಂದು ಎಕ್ಸಾಂಪಲ್ ನೋಡಿ, ಗೊತ್ತಾಗುತ್ತೆ ನಿಮಗೆ. ಎಸ್, ಇಲ್ಲಿ ನೋಡಿ 3 ಸಂಖ್ಯೆ ಇದೆ. ಇಲ್ಲಿ ಕೂಡ ಏನಂದ್ರೆ ನೀವು ಇದನ್ನ ಕನ್ಸಂಟ್ರೇಷನ್ ಇದನ್ನ ಒಂದು ಸಂಖ್ಯೆ ತಗೋಬೇಕು, ಸಂಖ್ಯೆ ತಗೋಬೇಕಲ್ವಾ. ಸೊ ಹಾಗಾಗಿ 5 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, 5 ಸ್ಕ್ವೇರ್ ಅಂದ್ರೆ ಅಗೇನ್ 25 ಆಗುತ್ತೆ. ಅದೇ ರೀತಿ 13 ಇಂಟು 14 ಅಲ್ವಾ, 13ರ ಮುಂದಿನ ಸಂಖ್ಯೆ ಓದಿದೆ 14 ಇದೆ. ಸೊ ಎಷ್ಟಾಗುತ್ತೆ ನಮಗೆ, ಸೊ 13 ಇಂಟು 14 ಅಂದ್ರೆ ಏನಾಗುತ್ತೆ ಅಂದ್ರೆ 182 ಆಗುತ್ತೆ. ಸೊ ಹಾಗಾಗಿ 18225 ಏನಾಗುತ್ತೆ ಅಂದ್ರೆ ಈ ಒಂದು 135 ಸ್ಕ್ವೇರ್ ನ ಒಂದು ವ್ಯಾಲ್ಯೂ ಆಗುತ್ತೆ. ಈ ತರ ಈಸಿಯಾಗಿ ಸಾಲ್ವ್ ಮಾಡಬೇಕು. ಸಿಂಪಲ್ ಆಗಿ ಏನಂದ್ರೆ ಕೊನೆಯ ಸಂಖ್ಯೆನ ಸ್ಕ್ವೇರ್ ಮಾಡಬೇಕು. ಸೊ ಅಂದ್ರೆ ಬಿಡಿ ಸಂದಿರುವಂತಹ ಸಂಖ್ಯೆನ ಸ್ಕ್ವೇರ್ ಮಾಡಬೇಕು. ಹತ್ತರ ಸಂದಿರುವಂತಹ ಸಂಖ್ಯೆ ನೋಡ್ಬೇಕಂದ್ರೆ ಅದು ಮತ್ತೆ ಅದರ ಮುಂದಿನ ಸಂಖ್ಯೆಯಿಂದ ಗುಣಾಕಾರ ಮಾಡಿದಾಗ ಏನಾಗುತ್ತೆ ನಿಮಗೆ ಆ ಒಂದು ಸ್ಕ್ವೇರ್ ನ ವ್ಯಾಲ್ಯೂ ಬರುತ್ತೆ. ಓಕೆನಾ. ಸೊ ಅದೇ ರೀತಿ ಇನ್ನೊಂದು ಬೇಕಾದ್ರೆ ನೋಡ್ತಾ ಹೋಗಿ ನೋಡಿ, ಇದನ್ನ ಯಾವ ರೀತಿ ಮಾಡ್ತಾರೆ ಅಂತ ಒಂದು ಜಸ್ಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ 75 ಸ್ಕ್ವೇರ್ ಇದೆಯಲ್ವಾ, ಇದನ್ನ ಯಾವ ರೀತಿ ಬರೀಬೋದು ನಾವು, 75 ಸ್ಕ್ವೇರ್ ಅಂದ್ರೆ 75 ಇಂಟು 75 ಬರೀಬೋದಲ್ವಾ. ಒಂದು ಕಂಡೀಷನ್ಸ್ ಇದೆ ನಿಮಗೆ. ಓಕೆನಾ, ಅಂದ್ರೆ ಏನಾಗಿರ್ಬೇಕಂದ್ರೆ ನೋಡಿ ಆಕ್ಚುಲಿ ನಮಗೆ, ಸೊ ಏನು ನಾವು 5 ಇಂಟು 5 ಹೌದಾ, ಏನ್ ಕಂಡೀಷನ್ಸ್ ಇದೆ ಅಂತ ನೋಡಿ. ಇಲ್ಲಿ ನಮಗೆ ಏನು ಒಂದು ಬಿಡಿ ಸ್ಥಾನ ಇದೆಯಲ್ಲ ಅಥವಾ ಯೂನಿಟ್ ಡಿಜಿಟ್ ಅಂತ ಕರೀತಾರೆ. ಇದನ್ನ ಕನ್ನಡದಲ್ಲಿ ನಾವು ಬಿಡಿ ಸ್ಥಾನ ಅಥವಾ ಯೂನಿಟ್ ಡಿಜಿಟ್ ಅಂತ ಕರೀತಾರೆ. ಇದು ಏನಾಗಿರ್ಬೇಕಂದ್ರೆ ಎರಡರದ್ದು ಏನಂದ್ರೆ ಈ ಎರಡು ಸಂಖ್ಯೆಗಳಿದೆಯಲ್ಲ, ಏನಾಗಿರ್ಬೇಕಾದ್ರೆ ಸಮ್ ಏನಾಗಿರ್ಬೇಕು 10 ಆಗಿರ್ಬೇಕು. ಅರ್ಥ ಆಗ್ತದ್ಯಾ? 5 + 5 ಎಷ್ಟಾಗಿರ್ಬೇಕಂದ್ರೆ 10 ಆಗಿರ್ಲೇಬೇಕು. ಜೊತೆಗೆ ಏನು 10ರ ಸ್ಥಾನದ ಸಂಖ್ಯೆ ಇದೆಯಲ್ಲ ಅಥವಾ ಟೆನ್ಸ್ ಡಿಜಿಟ್ ಇದೆಯಲ್ಲ, ಅದೇನಿರಬೇಕು ಎರಡು ಕಡೆ ಸೇಮ್ ಆಗಿರ್ಬೇಕು. ಅವಾಗ ಮಾತ್ರ ಏನಾಗುತ್ತೆ ಈ ಒಂದು ಟ್ರಿಕ್ಸ್ ನಾವು ಅಪ್ಲೈ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಅರ್ಥ ಆಗ್ತದ್ಯಾ? ಅಂದ್ರೆ 75 ಅಂದ್ರೆ ಏನಾಗುತ್ತೆ ನಮಗೆ 75 70 ಅಂದ್ರೆ ಸೊ ಏನಂದ್ರೆ ಬಿಡಿ ಸ್ಥಾನಗಳಲ್ಲಿ ಏನಿರ್ಬೇಕಂದ್ರೆ ನಮಗೆ ಎರಡು ಸಂಖ್ಯೆಗಳ ಕೂಡಿಸಿದಾಗ 10 ಬರಬೇಕು. ಅದೇ ರೀತಿ 10ರ ಸ್ಥಾನದ ಸಂಖ್ಯೆ ಅಂದ್ರೆ ಎರಡು ಕಡೆ ಕೂಡ ಸೇಮ್ ಆಗಿರ್ಬೇಕು. ಅವಾಗ ಈ ಒಂದು ಟ್ರಿಕ್ಸ್ ಏನು ಇಷ್ಟು ಫಾಲೋ ಮಾಡಿದ್ವಲ್ಲ ಅದೇನಾಗುತ್ತೆ ಅಪ್ಲೈ ಆಗುತ್ತೆ. ಓಕೆನಾ. ಈಗ ನೋಡ್ತಾ ನೋಡಿ 75 ಸ್ಕ್ವೇರ್ ಏನಾಗುತ್ತೆ ನಮಗೆ 75 ಸ್ಕ್ವೇರ್ ಏನಾಗುತ್ತೆ. ಸೊ ಏನಾಗುತ್ತೆ 5 ಸ್ಕ್ವೇರ್ ಅಂದ್ರೆ 25 ಆಗುತ್ತೆ. 7ರ ಮುಂದಿನ ಸಂಖ್ಯೆ ಅಂದ್ರೆ ಏನಿದೆ ನಮಗೆ 8 ಅಲ್ವಾ, 7 8 56. ಸೊ ಹಾಗಾಗಿ 5625 ಕರೆಕ್ಟ್ ಆಗುತ್ತೆ. ಸೊ ಈ ಒಂದು ರೂಲ್ಸ್ ಅನ್ನ ನೀವು ಒಂದ್ ಕಡೆ ನೆನ್ಪಿಟ್ಕೋಬೇಕು. ಸೊ ಅರ್ಥ ಆಯ್ತಲ್ವಾ. ಸೊ ಅಂದ್ರೆ ಬಿಡಿಯ ಸ್ಥಾನದಲ್ಲಿ ಇರುವಂತ ಎರಡು ಸಂಖ್ಯೆಗಳು ಕೂಡಿಸಿದಾಗ 10 ಬರಬೇಕು. 10ರ ಸ್ಥಾನ ಇರುವಂತಹ ಎರಡು ಸಂಖ್ಯೆಗಳು ಒಂದೆರಡು ಏನಾಗಿರ್ಬೇಕು ಸೇಮ್ ಆಗಿರ್ಬೇಕು. ಅವಾಗ ಈ ಒಂದು ರೂಲ್ಸ್ ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ. ಇನ್ನೊಂದು ರೂಲ್ಸ್ ಬರ್ತಾ ಹೋಗುತ್ತೆ, ನೋಡ್ತಾ ಹೋಗೋಣ. ಓಕೆನಾ, ಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ ಇದ್ರ ಬಗ್ಗೆನೆ. ಎಸ್, ಈಗ ನೋಡಿ ಫಾರ್ ಎಕ್ಸಾಂಪಲ್ ಅದನ್ನ ಏನ್ ತೊಗೊಳ್ತೀನಿ ಅಂದ್ರೆ 83 ಇಂಟು ಏನ್ ತಗೋಣ 87 ತಗೊಳ್ವಾ. ನೋಡಿ ಅಪ್ಲಿಕೇಬಲ್ ಆಗುತ್ತಲ್ವಾ. ಅಂದ್ರೆ ನಮಗೆ ಬಿಡಿ ಸಂದ್ರೆ ಎರಡು ಕೂಡಿಸಿ ಎಷ್ಟಾಗುತ್ತೆ 10 ಇದೆಯಲ್ವಾ. ಅದೇ ರೀತಿ 10ರ ಸ್ಥಾನ ಸಂಖ್ಯೆಗಳು ಎಷ್ಟು ಸೇಮ್ ಇದೆಯಲ್ವಾ. ಸೊ ಹಾಗಾಗಿ ಏನ್ ಮಾಡ್ತಾ ಹೋಗೋಣ, ಇಲ್ಲಿ ನೋಡಿ 7 3 21, 8ರ ಮುಂದಿನ ಸಂಖ್ಯೆ ಅಂದ್ರೆ 9 ಅಲ್ವಾ, 8 9 72. ಸೊ ಹಾಗಾಗಿ ನಮಗೆ 7221 ಆಗುತ್ತೆ. ಈ ತರ ಬಂದ್ರೆ ನಮಗೆ ಈ ರೂಲ್ಸ್ ಗಳನ್ನ ಅಪ್ಲಿಕೇಬಲ್ ಮಾಡ್ತಾ ಹೋಗೋಣ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಸೊ 91 ಇಂಟು
99 ಆಗುತ್ತಲ್ವಾ. ಅಂದ್ರೆ ನೋಡಿ ಏನಂದ್ರೆ ಬಿಡಿ ಸ್ಥಾನದಲ್ಲಿ ನಮಗೆ 10 ಆಗುತ್ತೆ ಕೂಡಿಸಿದಾಗ, ಮತ್ತೆ 10ರ ಸ್ಥಾನದ ಸಂಖ್ಯೆಗಳು ಸೇಮ್ ಆಗಿದೆ. ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ ನೋಡಿ ಸ್ವಲ್ಪ ಇನ್ನು ಕೇರ್ಫುಲ್ ಆಗಿರಬೇಕು. 1 × 9 ಎಷ್ಟಾಗುತ್ತೆ ನಿಮಗೆ? ಅವಾಗ ಏನು ತಗೋಬೇಕು ನೀವು? 09 ತಗೋಬೇಕು. ಓಕೆನಾ? 1 × 9 ಅಂದ್ರೆ ಒಂದು ಸಂಖ್ಯೆ ಆಗುತ್ತೆ ಕಾಣಕ ಏನು ಮಾಡ್ಬೇಕಂದ್ರೆ ನೀವು 09 ತಗೋಬೇಕಾಗುತ್ತೆ. ಅದೇ ರೀತಿ 9ರ ಮುಂದಿನ ಸಂಖ್ಯೆ ಎಷ್ಟು? 10 ಅಲ್ವಾ? ಹಾಗಾಗಿ 9 × 90 ಆಗುತ್ತೆ. ಸೊ ಈ ತರ ನೀವು ಮಾಡಬೇಕಾಗುತ್ತೆ. ಸೊ ಈ ಕಂಡೀಷನ್ ಅಪ್ಲಿಕೇಬಲ್ ಆಗುತ್ತೆ ಈ ತರ. ಇನ್ನೊಂದು ಬೇಕಾದ್ರೆ ಎಕ್ಸಾಂಪಲ್ ನೋಡಿ. 132 ಇಂಟು ಎಷ್ಟಾಗುತ್ತೆ? 138 ನೋಡಿ. ಅಂದ್ರೆ 2 ಕೂಡಿಸಿದಾಗ ಎಷ್ಟಾಗುತ್ತೆ? 10 ಆಗುತ್ತಲ್ವಾ? ಅದೇ ರೀತಿ ಸೊ 10 ಇರುವಂತ ಪ್ಲೇಸ್ಗಳು ಅಂದ್ರೆ ಸೇಮ್ ಆಗಿದೆಲ್ವಾ? ಹಾಗಾಗಿ ಏನಾಗುತ್ತೆ? 8 2 16, 13 × 14 ಎಷ್ಟಾಗುತ್ತೆ ನಮಗೆ? ಎಷ್ಟಾಗುತ್ತೆ? 13 × 14 ಎಷ್ಟಾಗುತ್ತೆ ನಮಗೆ? ಸೊ 182 ಆಗುತ್ತೆ. ಸೊ ಹಾಗಾಗಿ ಈ ತರ ಸಾಲ್ವ್ ಮಾಡಬೇಕಾಗುತ್ತೆ. ಒಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಇದನ್ನು ನೋಡಿ, ಒಂದು ಎಕ್ಸರ್ಸೈಸ್ ಮಾಡಿ ಒಂದಿಲ್ಲ ಅಂದ್ರೆ ನೋಡೋಣ. ಒಂದು ಹೋಮ್ವರ್ಕ್ ನಿಮಗೆ ಇದೆ ನೋಡಿ ಸಂಖ್ಯೆ. ಸೊ 213 ಇಂಟು 217 ಇದನ್ನ ನೀವು ಹೋಮ್ವರ್ಕ್ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಿ. ಓಕೆನಾ? 213 ಇಂಟು 217 ಯಾಕಂದ್ರೆ 7 3 ಎಷ್ಟಾಗುತ್ತೆ? 10 ಆಗುತ್ತಲ್ವಾ? ಅದೇ ರೀತಿ 21 21 ಎರಡು ಕಡೆ ಕೂಡ ಸೇಮ್ ಆಗಿದೆ. ಸೊ ಹಾಗಾಗಿ ನಮಗೆ ಫಸ್ಟ್ ಕಂಡೀಷನ್ ಯೂಸ್ ಮಾಡಿ ಇದನ್ನ ನೀವು ಸಾಲ್ವ್ ಮಾಡ್ತಾ ಹೋಗಿ. ಇದೊಂದು ಹೋಮ್ವರ್ಕ್ ನಿಮಗೆ. 213 ಇಂಟು 217 ಕ್ವೆಶ್ಚನ್ ಮಾರ್ಕ್. ಸೊ ಆನ್ಸರ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಿ. ಓಕೆನಾ? ಎಸ್. ಹಾಗಾದ್ರೆ ಇನ್ನೊಂದು ಕಂಡೀಷನ್ ಬರ್ತಾ ಹೋಗ್ತೇನೆ, ನೋಡ್ತಾ ಹೋಗೋಣ. ಸೆಕೆಂಡ್ ಕಂಡೀಷನ್ ಏನ್? ಸೆಕೆಂಡ್ ಕಂಡೀಷನ್ ಅಂದ್ರೆ ಏನಂದ್ರೆ ನೋಡಿ, ಏನು ಒಂದು 10th ಡಿಜಿಟ್ ಇರುತ್ತಲ್ವಾ? 10th ಡಿಜಿಟ್ ಅಥವಾ 10th ಡಿಜಿಟ್ ಅಂತ ಕರಿತೀವಿ ನಾವು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮಗೆ ಎಷ್ಟು 84 ಇದೆ ಅನ್ಕೊಂಡು. ಈ 4 ಏನಂದ್ರೆ ಇದನ್ನ ನಾವೇನಂತ ಕರಿತೀವಿ? ಬಿಡಿ ಸ್ಥಾನ ಅಂತ ಕರೀತಾರೆ. 8ರ ಯಾವ ಸ್ಥಾನದಲ್ಲಿ ಇದೆ? ಇದು 10ರ ಸ್ಥಾನದಲ್ಲಿ ಇದೆ ಅಂತ ಕರೀತಾರೆ. ಇದನ್ನ 10th ಡಿಜಿಟ್ ಅಂತ ಕರೀತಾರೆ, 10th ವ್ಯಾಲ್ಯೂ ಅಂತ ಕರೀತಾರೆ. ಅದೇ ರೀತಿ ಇದನ್ನ ಸೊ ಯೂನಿಟ್ ವ್ಯಾಲ್ಯೂ ಅಂತ ಕರಿತೀವಿ, ನಾವು ಗೊತ್ತಿರಬೇಕಾಗುತ್ತೆ. ಓಕೆನಾ? ಸೊ ಹಾಗಾಗಿ ಈ ಸೆಕೆಂಡ್ ಕಂಡೀಷನ್ ಏನಂತ ನೋಡಿ, ಏನಾಗಿರ್ಬೇಕಂದ್ರೆ 10th ಡಿಜಿಟ್ ಇದೆಯಲ್ಲ ಅದರ ಸಮ್ ಏನಾಗಬೇಕು? ಅದರ ಸಮ್ ಏನು ಇಲ್ಲಿ ಉಲ್ಟಾ ಇದೆ ಆಕ್ಚುಲಿ. ಅದರ ಸಮ್ ಏನಾಗಬೇಕು? 10 ಆಗಬೇಕು. ಅದೇ ರೀತಿ ಯೂನಿಟ್ ಡಿಜಿಟ್ ಇದೆಯಲ್ಲ, ಯೂನಿಟ್ ಡಿಜಿಟ್ ಏನಂದ್ರೆ ಎರಡು ಕಡೆ ಕೂಡ ಇಲ್ಲಿ ಸೇಮ್ ಒಂದೇ ಆಗಿರಬೇಕು. ಇದು ಸೆಕೆಂಡ್ ಕಂಡೀಷನ್ಗೆ ಅಪ್ಲಿಕೇಬಲ್ ಆಗುತ್ತೆ. ರಿವರ್ಸ್, ಫಸ್ಟ್ ಕಂಡೀಷನ್ ರಿವರ್ಸ್ ಹೇಳ್ತಿದ್ದೀನಿ, ಇದು ಸೆಕೆಂಡ್ ಕಂಡೀಷನ್. ಈಗ ಟೇಕ್ ಫಾರ್ ಎಕ್ಸಾಂಪಲ್ ಅಂತ ನೋಡ್ತಾ ಹೋಗೋಣ. ಅರ್ಥ ಆಯ್ತಲ್ಲ? ಇದು ಅರ್ಥ ಆಯ್ತಾ? ಈಗ ಒಂದು ಎಕ್ಸಾಂಪಲ್ ನೋಡಿ ಗೊತ್ತಾಗುತ್ತೆ ನೋಡಿ. ಎಸ್. ಈಗ ನೋಡಿ 73 33 ಕೊಟ್ಟಿದ್ದಾರೆ, ಹೌದಲ್ವಾ? ನೋಡಿ ನಮಗೆ 10th ಡಿಜಿಟ್ ಎಷ್ಟಿದೆ? 10 ಆಗುತ್ತಾ? ನೋಡಿ 7 + 3 ಅಂದ್ರೆ 10 ಆಗುತ್ತಾನೆ. ಅದೇ ರೀತಿ ಬಿಡಿ ಸ್ಥಾನದಲ್ಲಿ ಎರಡು ಕಡೆ ಸೇಮ್ ಇದೆಯಲ್ವಾ? ಸೊ ಹಾಗಾಗಿ ಈಗ ಸೆಕೆಂಡ್ ಕಂಡೀಷನ್ ಅಪ್ಲಿಕೇಬಲ್ ಮಾಡಬೇಕು. ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತೆ. ಓಕೆನಾ? ಈಗ ನೋಡಿ 3 3 ಎಷ್ಟು? 9 ಅಲ್ವಾ? 9ನೇ ಬರಬೇಕು ನಾವು 0 ಬರಬೇಕಾಗುತ್ತೆ. ಓಕೆನಾ? ಏನು ಬರಬೇಕಾಗುತ್ತೆ? 0 ಬರಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ನೋಡಿ ಸ್ವಲ್ಪ ಇಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗ್ತಾವೆ, ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತೆ. ಈಗ 7 3 ಎಷ್ಟು? 7 3 21 ಅಲ್ವಾ? ಪ್ಲಸ್ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಈ ಎರಡು ಕಡೆ ಏನು ಒಂದು ಸಂಖ್ಯೆ ಇದೆಯಲ್ವಾ ನಮಗೆ 10ರ ಸ್ಥಾನದಲ್ಲಿ ಬಿಡಿ ಯೂನಿಟ್ ಸ್ಥಾನದಲ್ಲಿ, ಅದನ್ನ ನೀವು ಆಡ್ ಮಾಡಬೇಕು. ಎಷ್ಟಾಯ್ತು? 21 + 3 ಎಷ್ಟಾಗುತ್ತೆ? 24 ಆಗುತ್ತೆ. ಸೊ ಹಾಗಾಗಿ ಆನ್ಸರ್ ಏನಂದ್ರೆ 2409 ಆಗುತ್ತೆ. ಅರ್ಥ ಆಯ್ತಾ? ಈ ತರ ಇದು ಸೆಕೆಂಡ್ ಕಂಡೀಷನ್ಗೆ ಅಪ್ಲಿಕೇಬಲ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡಿ ಗೊತ್ತಾಗುತ್ತೆ. ಎಸ್. ಈಗ 67 47 ಅಲ್ವಾ? ನಮಗೆ 10ರ ಸ್ಥಾನದಲ್ಲಿ 6 4 ಕೂಡಿಸಿದ್ರೆ 10 ಆಗುತ್ತಲ್ವಾ? ಅದೇ ರೀತಿ ಬಿಡಿ ಸ್ಥಾನದಲ್ಲಿ ನಮಗೆ ಎರಡು ಕಡೆ ಕೂಡ ಸೇಮ್ ಸಂಖ್ಯೆ ಇದೆ. ಈಗ ನೋಡ್ತಾ ಹೋಗೋಣ. 7 7 ಎಷ್ಟು? 7 7 49 ಇದೆ. ಈಗ 6 4 24 ಪ್ಲಸ್ ಏನ್ ಮಾಡ್ಬೇಕು? ಈಗ ನಾವು ಈ ಒಂದು ಯೂನಿಟ್ ಅಲ್ಲಿರುವಂತಹ ಸೇಮ್ ಸಂಖ್ಯೆನ ಒಂದು ಆಡ್ ಮಾಡಬೇಕು. ಎಷ್ಟಾಯ್ತು? 24 + 7 ಅಂತಂದ್ರೆ 31 ಆಯ್ತು. ಸೊ ಹಾಗಾಗಿ 3149 ಈಸ್ ದ ಏನಾಗುತ್ತೆ? 67 × 47 ಒಂದೇನಾಗುತ್ತೆ? ಸ್ಕ್ವೇರ್ ಇದಾಗುತ್ತೆ, ಮಲ್ಟಿಪ್ಲಿಕೇಶನ್ ಆಗ್ತಾ ಹೋಗುತ್ತೆ. ಓಕೆನಾ? ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. 43 × 63 ಕಂಡೀಷನ್ ಹೌದಲ್ವಾ? ನೋಡಿ ಕಂಡೀಷನ್ಸ್ ಏನಾಗುತ್ತೆ? 4 + 6 ಅಂದ್ರೆ 10 ಆಗುತ್ತಲ್ವಾ? ಸೊ ಫಸ್ಟ್ ಕಂಡೀಷನ್ ಕರೆಕ್ಟ್ ಆಗುತ್ತೆ. ಅದೇ ರೀತಿ ಎರಡು ಕಡೆ ಕೂಡ ಯೂನಿಟ್ ಪ್ಲೇಸ್ ಅಲ್ಲಿ ಸೇಮ್ ಸಂಖ್ಯೆ ಇದೆ. ಈಗ ಸೇಮ್ 3 3 9 ಅಂದ್ರೆ ಎಷ್ಟಾಗುತ್ತೆ? ನೀವು ಏನ್ ಮಾಡಬೇಕು? 09 ತಗೊಳ್ಬೇಕು. ಅದೇ ರೀತಿ 4 6 24 ಅಲ್ವಾ? 4 6 24 ಪ್ಲಸ್ ಎರಡು ಕಡೆ ಏನಿದೆ ನಮಗೆ ಯೂನಿಟ್ ಡಿಜಿಟ್ 3 ಇದೆ, ಅದನ್ನ ಒಂದು ಆಡ್ ಮಾಡಬೇಕಾಗುತ್ತೆ. ಸೊ 27 ಬರುತ್ತೆ. ಸೊ ಹಾಗಾಗಿ 2709 ಆಗುತ್ತೆ ಅಲ್ವಾ? ಇದೇನಂದ್ರೆ 43 × 63 ಒಂದು ಏನಾಗಿದೆ? ಗುಣಾಕಾರವಾಗಿದೆ ಅಂತ ಹೇಳ್ತೀವಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಎಸ್. 89 × 29. ಸೊ ಇಲ್ಲಿ ಏನಾದ್ರು ಮಾಡ್ಬೇಕು ನಾವು? 9 9 ಜಾ 9 81 ಆಗುತ್ತೆ. ಅದೇ ರೀತಿ 8 2 16 ಪ್ಲಸ್ ಒಂದು ಯೂನಿಟ್ ಪ್ಲೇಸ್ ಅನ್ನು ಇರುವಂತ ಪ್ಲೇಸ್ ನಂಬರ್ ಸಂಖ್ಯೆ ಕೊಡಿಸಬೇಕಾಗುತ್ತೆ. ಸೊ 16 9 ಎಷ್ಟಾಗುತ್ತೆ ನಮಗೆ? 25 ಆಗುತ್ತೆ. ಸೊ ಹಾಗಾಗಿ 2581 ಏನಾಗುತ್ತೆ ಅಂದ್ರೆ ಇದು 89 × 29 ಒಂದು ಏನಂದ್ರೆ ಮಲ್ಟಿಪ್ಲಿಕೇಶನ್ ವ್ಯಾಲ್ಯೂ ಆಗುತ್ತೆ. ಓಕೆನಾ? ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಒಂದು ಹೋಮ್ವರ್ಕ್ ಮಾಡ್ತಾರೆ ಅಂತ ನೋಡೋಣ. 79 × 39 ನೋಡಿ ಕಂಡೀಷನ್ಸ್ ಕರೆಕ್ಟ್ ಆಗುತ್ತಲ್ವಾ? 7 + 3 10 ಇದೆ, ಮತ್ತೆ ಯೂನಿಟ್ ಪ್ಲೇಸ್ ಅಲ್ಲಿ ನಮಗೆ ಎರಡು ಕಡೆ ಸಂಖ್ಯೆ ಸೇಮ್ ಇದೆ. ಸೊ ಹಾಗಾದ್ರೆ 79 × 39 ವ್ಯಾಲ್ಯೂ ಎಷ್ಟಾಗುತ್ತೆ ಅಂತೇಳಿ ಸೊ ನಮ್ಮ ಒಂದು ಕಾಮೆಂಟ್ ನನ್ನ ಒಂದು ಚಾನಲ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಿ.
ಓಕೆನಾ. ಸೊ ಮತ್ತೆ ಕೂಡ ಮುಂದಿನ ತರಗತಿಯಲ್ಲಿ ಕೂಡ ಡಿಫ್ರೆಂಟ್ ಟಾಪಿಕ್ ಒಂದಿಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ವೇದಿಕ್ ಮ್ಯಾಥ್ಸ್ ಸಂಬಂಧಪಟ್ಟಂತೆ. ಸೊ ಈ ಒಂದು ಕ್ಲಾಸ್ಗಳು ಇಷ್ಟವಾಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಸೊ ಸಿ ಯು, ಥ್ಯಾಂಕ್ ಯು, ಸಿ ಯು ನೆಕ್ಸ್ಟ್ ಕ್ಲಾಸ್, ಬಾಯ್.